ಮೊನ್ನೆ ತಾನೇ ಒಂದಿಷ್ಟು ಟ್ರೆಂಡಿಂಗ್ದಾಗ ಇತ್ತಲ್ರಿ, ಕಾಜಿಂಗ್ ಗ್ಲಾಸ್ನಾಗ ಅರಿಶಿಣ ಹಾಕಿ ಲೈಟ್ ಬರೋದು, ಅದರಿಂದ ಭಾಳ ಅನಾಹುತಗಳು ಆಗತ್ತಾವ. ಅದ್ರ ಬಗ್ಗೆ ಪೂರಾ ಮಾಹಿತಿ ಒಬ್ರು ಮೇಡಮ್ ಅವ್ರು ಇಲ್ಲಿ ಕೊಟ್ಟಾರ, ಅದನ್ನ ನೋಡ್ರಿ. ಅದರಿಂದ ಪರಿಹಾರನೂ ಹೇಳ್ಯಾರ ಅವರು. ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತಾ, ಸ್ವಲ್ಪ ಟೈಮ್ ಮಾಡ್ಕೊಂಡು ನೋಡ್ರಲ್ಲ, ನಿಮಗೆ ಒಳ್ಳೇದಾಗುತ್ತಾ. ಆದಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಈಗಷ್ಟೇ ಟ್ರೆಂಡಿಂಗ್ ಆಗಿರುವಂತಹ ನೀರಿಗೆ ಅರಿಶಿಣ ಹಾಕುವಂತಹ ಮ್ಯಾಜಿಕ್ ರೀಲ್ ನ ನೀವು ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನೋ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಮುಂಚೆ ಈ ಮಾಹಿತಿನ ತಿಳ್ಕೊಳ್ಳಿ. ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಬೇಗ ಅವ್ರಿಗೆ ಶೇರ್ ಮಾಡಿ. ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲಿನಿಂದನೂ ಅಷ್ಟೇ ಅರಿಶಿಣನ ನೀರಿಗೆ ಹಾಕಿ ಆ ರೀತಿಯ ಲೈಟ್ ಬಿಡೋದು ಅಥವಾ ಕೆಂಡ ಅಥವಾ ಬೆಂಕಿಯ ಮೇಲೆ ಇಡೋದ್ರಿಂದ ಅಥವಾ ಆ ರೀತಿಯ ಮ್ಯಾಜಿಕ್ ಪರ್ಫಾರ್ಮ್ ಮಾಡೋದ್ರಿಂದ ತಂತ್ರಕ್ರಿಯೆ ಅಂತ ಕರಿತೀವಿ. ತಂತ್ರಕ್ರಿಯೆಗಳಲ್ಲಿ ಯಾರು ಈ ಮಾಟ ಮಂತ್ರ ಅಥವಾ ವಶೀಕರಣಗಳನ್ನ ಮಾಡ್ತಾರೋ ಅವರು ಈ ತಂತ್ರಕ್ರಿಯೆನ ಬಳಸ್ತಾರೆ. ಅದನ್ನ ನೀವು ನಿಮ್ಮ ಮನೆಯಲ್ಲಿ ತಮಾಷೆಗಾಗಿ ಬಳಸಿದ್ರು ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎಂಟಿಟೀಸ್ ಅಂದ್ರೆ ಆತ್ಮಗಳು, ಪ್ರೇತಾತ್ಮಗಳು ನಿಮ್ಮ ಮನೆಗೆ ಅಟ್ರಾಕ್ಟ್ ಆಗತ್ತೆ, ನಿಮ್ಮ ಅವರಾಗ ಅಟ್ರಾಕ್ಟ್ ಆಗತ್ತೆ. ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ ಜಗಳ, ಕಲಹ, ಮನಸ್ತಾಪ, ಫೈನಾನ್ಷಿಯಲ್ ಲಾಸಸ್ ಆಗೋದಕ್ಕೆ ಶುರು ಆಗತ್ತೆ. ಅದೇ ಹಾಲಲ್ಲಿ ಅರ್ಶಿನ ಹಾಕೊಂಡು ಕುಡಿದ್ರೆ ಹೀಲ್ ಆಗತ್ತೆ. ಅರ್ಶಿನ ಪೇಸ್ಟ್ ಮಾಡಿ ಮುಖಕ್ಕೆ ಮೈಗೆ ಹಚ್ಕೋಬಹುದು, ನೋ ಪ್ರಾಬ್ಲಮ್. ಅರ್ಶಿನ ಹೊಸ್ಲಿಗೆ ಹಚ್ತೀವಿ, ನೋ ಪ್ರಾಬ್ಲಮ್. ದೇವ್ರಿಗೆ ಹಚ್ತೀವಿ, ನೋ ಪ್ರಾಬ್ಲಮ್. ಆದ್ರೆ ಅದ್ರ ಜೊತೆಗೆ ಈ ರೀತಿಯ ಚೆಲ್ಲಾಟ ಅಥವಾ ಚಮತ್ಕಾರ ಅಥವಾ ಮ್ಯಾಜಿಕ್ ಅನ್ಕೊಂಡು ನೀವು ಈ ತರ ಮಾಡೋದ್ರಿಂದ ಇದು ಒಂದು ತಂತ್ರಕ್ರಿಯೆ ಆಗತ್ತೆ. ನಿಮಗೆ ಯಾರಾದ್ರೂ ತಂತ್ರ ಕ್ರಿಯೆ ಮಾಡುವಂತವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ಅವರು ಇದೇ ಮಾತನ್ನ ಹೇಳ್ತಾರೆ, ಇದು ತಂತ್ರಕ್ರಿಯೆಯಲ್ಲಿ ಒಂದಾಗಿದೆ. ನೀವು ಈ ತರ ಜೋಕ್ಗೆ ಮಾಡಿ, ತಮಾಷೆಗೆ ಮಾಡಿ, ಟೈಮ್ ಪಾಸ್ಗೆ ಮಾಡಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿ ನೀವು ನೆಗೆಟಿವ್ ಎನರ್ಜೀಸ್ನ ಗೊತ್ತಿಲ್ಲದೆ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಮತ್ತೆ ಯಾರೆಲ್ಲ ಇದನ್ನ ಮಾಡಿದಾರೋ, ನೀವು ಇದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ನೀರು ಮತ್ತೆ ಅರಿಶಿನ ಕಲಸಿ ಅದನ್ನ ತುಳಸಿ ಗಿಡಕ್ಕೆ ಹಾಕ್ಬೇಕು. ಅಂದ್ರೆ ನಾನು ಈ ತರ ಎಲ್ಲ ಮಾಡಿದ್ದೀನಿ, ನನ್ನನ್ನ ಕ್ಷಮಿಸು, ನಾನು ಈ ತರ ಒಂದು ತಮಾಷೆ ಮಾಡಿದ್ದೀನಿ ಅಥವಾ ರೀಲ್ ಮಾಡಿದ್ದೀನಿ, ಸೊ ಇದರಲ್ಲಿ ನನ್ನ ತಪ್ಪೇನಾದ್ರೂ ಇದ್ರೆ ಕ್ಷಮಿಸಿ ಅಂತ ಹೇಳಿ ಕ್ಷಮೆ ಕೇಳ್ತಾ ತುಳಸಿ ಗಿಡಕ್ಕೆ ಆ ಒಂದು ಅರಿಶಿಣದ ನೀರನ್ನ ಹಾಕಿ.